ನಮಸ್ತೆ ರೈತ ನಾನು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೋ ಕಾಸ್ಟ್ ಕ್ಯಾಟಲ್ ಫೀಡ್, ಲೋ ಕಾಸ್ಟ್ ಫೀಡ್ ಅಂದರೆ ನಮ್ಮ ಒಂದು ದಾಣಿ ಮಿಶ್ರಣವನ್ನು ನಾವು ಕಡಿಮೆ ವೆಚ್ಚದಲ್ಲಿ ತಯಾರು ಮಾಡಿಕೊಂಡು ಸುಮಾರು ವಿಧದ ಧಾನ್ಯಗಳನ್ನು ನಾವು ಆ್ಯಡ್ ಮಾಡ್ತಾ ಬಂದಿದ್ವಿ. ಅಂದರೆ ಯಾವುದು ಬೆಸ್ಟು, ಯಾವುದು ವೇಸ್ಟ್ ಅಂತ ಹೇಳ್ಬಿಟ್ಟು ಹೇಳ್ತಾ ಬಂದಿದ್ವಿ. ಸೊ ಈ ವಿಡಿಯೋದಲ್ಲೂ ಅಷ್ಟೇ ದಾಣಿ ಮಿಶ್ರಣಕ್ಕೆ ಸಂಬಂಧಪಟ್ಟಂಥ ಒಂದು ಮುಖ್ಯ ಧಾನ್ಯವನ್ನು, ಅಂದರೆ ಕಡಿಮೆ ದರದಲ್ಲಿ ದೊರೀತಾ ಇರುತ್ತೆ. ಸೊ ಅಂತಹ ಕಡಿಮೆ ದರದಲ್ಲಿ ದೊರೆಯುವಂತಹ ಧಾನ್ಯಗಳನ್ನು ಅದನ್ನು ನಾವು ಆ್ಯಡ್ ಮಾಡ್ತಾ ಹೋದರೆ ಕಾಸ್ಟನ್ನು ಕಡಿಮೆ ಮಾಡ್ಬೋದು. ಅಂದರೆ ದಾಣಿ ಮಿಶ್ರಣದ ಕಾಸ್ಟ್ ಕಡಿಮೆ ಮಾಡೋದು, ನಾವು ಎಲ್ಲಿ ಕಾಸ್ಟನ್ನು ಕಡಿಮೆ ಮಾಡ್ತೀವಿ ನಮ್ಮ ಆದಾಯ ಅನ್ನೋದು ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ನಾವು ಅಂದರೆ ಇನ್ವೆಸ್ಟ್ಮೆಂಟೇ ಜಾಸ್ತಿ ಆದರೆ ರಿಟರ್ನಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವು ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾದರೆ ಏನು ಅಂತ ಅಂದರೆ, ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ನಿಮಗೆ ಕೊನೆಯದಾಗಿ ಬಿಸ್ಕೆಟ್ ವೇಸ್ಟು, ಪೇಸ್ಟು ಮತ್ತು ಬಿಯರ್ ವೇಸ್ಟು, ಇತರ ಇನ್ನು ಬೇರೆ ಬೇರೆ ಒಟ್ಟನ್ನ ದಾಣಿ ಮಿಶ್ರಣದಲ್ಲಿ ಬಳಸಬಹುದಾ, ಅಕ್ಕಿ ಮತ್ತು ಭತ್ತ ಇವುಗಳನ್ನು ಬಳಸ್ಬೋದಾ ಅಂತ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದೇ ಥರವಾಗಿ ಗೋಧಿ ಮತ್ತು ಗೋಧಿ ಹಿಟ್ಟನ್ನು ಬಳಕೆ ಮಾಡ್ತಾ ದಾಣಿ ಮಿಶ್ರಣದ ಖರ್ಚನ್ನು ಕಡಿಮೆ ಮಾಡ್ಬೋದಾ, ಗೋಧಿ ಬಳಸೋದ್ರಿಂದ ಏನು ಉಪಯೋಗ ಇದೆ, ಗೋಧಿಲಿ ಏನೇನು ಪೋಷಕಾಂಶಗಳಿದ್ದಾವೆ, ಗೋಧಿ ಹಿಟ್ಟನ್ನು ಕೊಡ್ಬೋದಾ ಅಥವಾ ಗೋಧಿಯನ್ನು ಮಾತ್ರ ಕೊಡಬೇಕಾ, ಕೊಡೋದಾದರೆ ಎಷ್ಟು ಕೊಡಬೇಕು ಒಂದು ದಿವಸಕ್ಕೆ, ಇದರಿಂದ ಲಾಭಗಳೇನು, ಆಲ್ ಇಂಪ್ರೂವ್ಮೆಂಟ್ ಆಗುತ್ತಾ. ಟೋಟಲಿ ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆ ತನಕ ವಿಡಿಯೋ ನೋಡಿ. ಪ್ಲಸ್ ಹಾಗೇನೆ ಪ್ರತಿ ವಿಡಿಯೋದಲ್ಲಿ ಹೇಳ್ದಂತೆ ನನ್ನ ವಿಡಿಯೋಗಳಿಗೆ ಖಂಡಿತ ಲೈಕ್ ಕೊಡಿ. ಐ ರಿಕ್ವೆಸ್ಟ್ ಯು, ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ವಿಡಿಯೋಗಳಿಗೆ ಲೈಕ್ ಮಾಡಿ ಅಂತಕ್ಕಂಥದ್ದು. ಓಕೆ, ಅಷ್ಟನ್ನು ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹೊಸ್ದಾಗಿ ನೋಡೋರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದನ್ನು ಮಾತ್ರ ನಿಮ್ಮಲ್ಲಿ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ನಾನು ಮಾಡುವ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಬೆಲ್ ಐಕಾನ್ ಕ್ಲಿಕ್ ಮಾಡಲಿಲ್ಲ ಅಂತಂದರೆ ನೋಟಿಫಿಕೇಷನ್ಸ್ ಬರೋಲ್ಲ. ನೀವು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮಸ್ಟ್ ಆ್ಯಂಡ್ ಶುಡ್ ಕ್ಲಿಕ್ ಮಾಡಬೇಕು. ಅಲ್ಲಿ ಪರ್ಸ್ನಲ್ ಇದ್ದರೆ ಆಲನ್ನು ಇಟ್ಕೊಳ್ಳಿ, ಆಲ್ ಕ್ಲಿಕ್ ಮಾಡ್ಕೊಳ್ಳಿ. ಖಂಡಿತ ಪ್ರತಿ ಒಂದು ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಓಕೆ, ಅದನ್ನು ತುಂಬ ಹೇಳೋದು ಬೇಡ. ಓಕೆ, ನಾವು ಗೋಧಿಯನ್ನು ದಾಣಿ ಮಿಶ್ರಣದಲ್ಲಿ ಕೊಡಬಹುದಾ? ಖಂಡಿತ ಕೊಡಬಹುದು. ತುಂಬಾ ಉತ್ಕೃಷ್ಟವಾಗಿರ್ತಕ್ಕಂತಹ ಆಹಾರ ಯಾವುದಕ್ಕೆ ಅಂತ ಅಂದರೆ, ಮೆಲುಕು ಹಾಕುವಂತಹ ಪ್ರಾಣಿ ಜಾತಿ ಏನೇನಿದೆ ಇವೆಲ್ಲವಕ್ಕೂ ಸಹ ಗೋಧಿ ಹೇಳಿ ಮಾಡಿದಂತಹ ಫುಡ್ಡು ಅಂದರೆ ಆಹಾರ ಕೊಡ್ಬೋದು, ಉತ್ತಮವಾಗಿ ಕೊಡ್ಬೋದು. ಯಾಕೆ ಈಗ ನಾವು ಕೆಲವೊಂದು ಆ್ಯಡ್ಗಳಲ್ಲಿ ನೋಡಿದ್ದೀವಿ, ಈ ಚಪಾತಿ ಮಾಡುವಂತಹ ಚಪಾತಿ ಹಿಟ್ಟಿನ ಒಂದು ಆ್ಯಡ್ಗಳಲ್ಲಿ ನೋಡಿದ್ದೀನಿ. ನಿಮ್ಮ ಇದರಲ್ಲಿ ಫೈಬರ್ ಜಾಸ್ತಿ ಇದೆ, ಗೋಧಿಯ ಕಂಪಲ್ಸರಿ ಗೋಧಿನಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಗೋಧಿ ಹಿಟ್ಟಲ್ಲ, ಗೋಧಿ ಅಂದರೆ ಬರೀ ಹಿಟ್ಟಾದರೆ ಕಡಿಮೆ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ ನಾವು ಕೊಡೋದಕ್ಕಾಗೋದಿಲ್ಲ. ಗೋಧಿ ಫೈಬರ್ ಟೋಟಲಾಗಿ ಈಗ ಫೈಬರ್ ಇದೆ. ಫೈಬರ್ ಏನು ಕೆಲಸ ಮಾಡುತ್ತೆ, ಜೀರ್ಣಕ್ರಿಯೆಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡುತ್ತೆ. ಅಂದರೆ ಸಂಪೂರ್ಣವಾಗಿ ಜೀರ್ಣಕ್ರಿಯೆಯನ್ನು ಆಗೋದಕ್ಕೋಸ್ಕರ ಈ ಒಂದು ಫೈಬರು ಕೆಲಸ ಮಾಡುತ್ತೆ. ಟೋಟಲಿ ನಮ್ಮ ಒಂದು ಗೋಧಿನಲ್ಲಿ 12%ಗಿಂತ ಹೆಚ್ಚು ಫೈಬರ್ ಇರುತ್ತೆ. ನಮಗೆ ಬೇಕಾಗಿರೋದು ಮುಖ್ಯವಾಗಿ ಫೈಬರ್. ರಾಸುಗಳ ಒಂದು ಜೀರ್ಣಕ್ರಿಯೆ, ಚಯಾಪಚಯ ಕ್ರಿಯೆ ನೀಟಾಗಿ ನಡಿಬೇಕಂದ್ರೆ ಫೈಬರ್ ಕಂಟೆಂಟ್ ಬೇಕು. ಆ ಫೈಬರ್ ಅಂದರೆ ನಾರಿನ ಅಂಶ, ನಾರು ಪದಾರ್ಥಗಳು ಬೇಕು, ಅವು ಇದರಲ್ಲಿದ್ದಾವೆ. ಪ್ಲಸ್ ಒಂದು 18%ಗಿಂತ ಜಾಸ್ತಿ ಪ್ರೋಟೀನ್ ಇದೆ. ಇನ್ನು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಏನಿರುತ್ತೆ ಅಂತಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಮ್ಮ ಕಾರ್ಬೋಹೈಡ್ರೇಟ್ಸ್ ಅಷ್ಟೊಂದು ಅವಶ್ಯಕತೆ ಇಲ್ಲ, ಪ್ರೋಟೀನ್ ಪ್ಲಸ್ ಫೈಬರ್. ಇದು ನಮ್ಗೆ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು. ಓಕೆ, ಅದು ಇರೋದ್ರಿಂದ ನಾವು ಇದನ್ನು ಧಾರಾಳವಾಗಿ ಕೊಡ್ಬೋದು ಗೋಧಿ. ಹಾಲಿನ ಇಂಪ್ರೂವ್ಮೆಂಟ್ ಆಗುತ್ತಾ? ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಫೈಬರ್ ಇದೆ, ಪ್ರೋಟೀನ್ ಇದೆ ಅಂತ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದ್ರ ಜೊತೆ ಇತರೆ ಪೋಷಕಾಂಶಗಳು ಸಹ ಇದರಲ್ಲಿ ಲಭ್ಯ. ಇದನ್ನು ನಾವು ಎಷ್ಟು ಕೊಡಬೇಕು ದಿವಸಕ್ಕೆ ಅಂತ ಅಂದರೆ, ಬೆಳಗ್ಗೆ 2 kg, ಸಾಯಂಕಾಲ 2 kg ಕೊಡ್ಬೋದು, ಏನು ತೊಂದರೆ ಇಲ್ಲ, ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ನೋ ಪ್ರಾಬ್ಲಮ್. ಕಡಿಮೆ ದರದಲ್ಲಿ ತರ್ತಕ್ಕಂಥದ್ದು, ಬಟ್ ಜಾಸ್ತಿ ಅಂತಂದರೆ ಒಂದು 8 kg 10 kg ಕೊಡ್ಬೋದು. ಅಂದರೆ ಫೈಬರ್ ಜಾಸ್ತಿ ಇದೆ, ಪ್ರೋಟೀನ್ ಜಾಸ್ತಿ ಇದೆ ಅಲ್ವಾ, ಒಂದು 5 kg 6 kg ಕೊಡ್ಬೋದಾ? ನೋ, ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಇರುತ್ತೆ. ಆ ಲಿಮಿಟನ್ನು ನಾವು ಕ್ರಾಸ್ ಮಾಡಬಾರ್ದು ಅಷ್ಟೇ. ಕ್ರಾಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಒಂದೇ ಆಹಾರವನ್ನು ಹೆಚ್ಚು ಕೊಟ್ಟಾಗ ಬೇರೆ ರೀತಿಯ ತೊಂದರೆಗಳು ಶುರುವಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ನಾವು ಮ್ಯಾಕ್ಸಿಮಮ್ ಒಂದು 2 kg ಬೆಳಗ್ಗೆ 2, ಸಾಯಂಕಾಲ 2, 4 kg ಲಾಸ್ಟ್. ಅದರಿಂದ ಅದಕ್ಕಿಂತ ಮೇಲೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಓಕೆ, ನೆಕ್ಸ್ಟು
ಇನ್ನೂ ಕಡಿಮೆ ರೇಟಲ್ಲಿ. ಈಗ ಗೋಧಿ ನಿಮಗೆ ಮ್ಯಾಕ್ಸಿಮಮ್ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿನದಾಗಿ ಗೋಧಿ ಬೆಳೀತಾರೆ. ಸೊ ನಮಗೆ ಈ ಸೊಸೈಟಿಗಳಲ್ಲಿ ಅಂದರೆ ಸ್ಟೋರ್ಗಳಲ್ಲಿ ಅಲ್ಲಿ ಇಲ್ಲಿ ಪಡಿತರ ಚೀಟಿ ವ್ಯವಸ್ಥೆಯಲ್ಲೂ ಸಹ ಗೋಧಿನ ಸಪ್ಲೈ ಮಾಡ್ತಾರೆ. ಇನ್ನು ಕಡಿಮೆ ದರದಲ್ಲಿ ಗೋಧಿ ಸಿಗುತ್ತೆ, ಓಕೆ ನಾವು ತಗೊಂಡು ಬಳಸೋಣ. ಇನ್ನು ಈ ಒಂದು ಮಿಲ್ಗಳಲ್ಲಿ ಅಂದರೆ ಈ ಗಿರಾಣಿ ಅಂತ ಅಂತಾರೆ, ಈ ಮಿಲ್ಗಿರ್ತಾವಲ್ಲ ಫ್ಲೋರ್ ಮಿಲ್ಗಳು. ಸೊ ಇವುಗಳಲ್ಲಿ ಈ ಒಂದು ಗೋಧಿ ಹಾಡಿದಾಗ ಬಿದ್ದಂತಹ ಹಿಟ್ಟು ಏನು ಕೆಳಗಡೆ ಬಿದ್ದಿರುತ್ತೆ ಗೋಧಿ ಹಿಟ್ಟು ಅದು ಇದು ಅಂತ ಹೇಳ್ಬಿಟ್ಟು ಇನ್ನೂ ಒಂದು 5 ರೂಪಾಯಿ 6 ರೂಪಾಯಿ KGಯಲ್ಲಿ ಸೊ ಕೊಡ್ತಕ್ಕಂಥವ್ರು ಇದ್ದಾರೆ. ಸೊ ಈ ಗೋಧಿ ಹಿಟ್ಟನ್ನು ಬಳಸ್ಬೋದಾ? ನೋ, ಈ ಗೋಧಿ ಹಿಟ್ಟನ್ನು ಬಳಸಬಾರ್ದು. ಯಾಕೆ ಬಳಸಬಾರ್ದು? ಈ ಗೋಧಿ ಹಿಟ್ಟಿನ ಅಂದರೆ ಗೋಧಿಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಪೊರೆ ಬರುತ್ತೆ. ಸೊ ಆ ಪೊರೆ ಫೈಬರನ್ನು ಮ್ಯಾಕ್ಸಿಮಮ್ ಒಳಗೊಂಡಿರುತ್ತೆ. ಆ ಗೋಧಿ ಫೈಬರನ್ನು ಒಳಗೊಂಡಿರುತ್ತೆ. ನೀವು ಗೋಧಿಯನ್ನು ಬಿಟ್ಟು ಅಂದರೆ ಹೊರತುಪಡಿಸಿ ಪೌಡರನ್ನು ನಾವು ಕೊಟ್ಟರೆ, ಸೊ ನೀವು ಗೋಧಿ ಹಿಟ್ಟನ್ನು ಒಂದು ನೀರಿಗೆ ಹಾಕಿ ಕಲಸಿ ಏನಾಗುತ್ತೆ ಅಂದರೆ ಒಂದು ಮುದ್ದೆ ಥರ ಜಿಗುಟು ಅಂಟು ಮುದ್ದೆ ಆಗುತ್ತೆ. ಇನ್ ಕೇಸ್ ಇದೇನಾದರೂ ಹಸುವಿನ ರುಮೆನ್ ಭಾಗಕ್ಕೆ ಆ ರುಮೆನ್ ಒಳಗಡೆ ಹೋಯ್ತು ಅಂತ ಅಂದರೆ ಅದರ ತಳಭಾಗದಲ್ಲಿ ಕೂತ್ಕೊಳ್ಳುತ್ತೆ. ರಿಟರ್ನ್ ಅದನ್ನು ವಾಪಸ್ ತೆಗೆದುಕೊಂಡು ಮತ್ತೆ ಮಿಲ್ಕು ಹಾಕಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಅದಲ್ಲೇ ಸ್ಟಾಪ್ ಆಗುತ್ತೆ. ತಳಭಾಗದಲ್ಲಿ ಕೂತಾಗ ಸ್ಟಾಪ್ ಆಗುತ್ತೆ. ಕೊಟ್ಟಂತಹ ಮೇವು ಸಹ ಅಂದರೆ ತಿಂದಂತಹ ಇತರೆ ಆಹಾರ ಸಹ ಜೀರ್ಣಕ್ರಿಯೆ ಆಗೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ ಅದು ಸಗಣಿ ಮುಖಾಂತರ ಹೊರಗೆ ಹೋಗುತ್ತೆ. ನಷ್ಟ ಆಗುತ್ತೆ, ಅದು ತುಂಬಾ ಲಾಸ್ ಆಗುತ್ತೆ. ಸೊ ಉದ್ದೇಶಕ್ಕೋಸ್ಕರ ನಾವು ಗೋಧಿ ಹಿಟ್ಟನ್ನು ಕೊಡೋದು ಬೇಡ. ಅದು ತುಂಬಾ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಗೋಧಿ ಹಿಟ್ಟು ಬೇಡ, ಬಟ್ ಗೋಧಿಯನ್ನು ನಾವು ಕೊಡಬಹುದು. ಓಕೆ, ಸೊ ಗೋಧಿಯನ್ನು ಕೊಟ್ಟಾಗ ಸೊ ಜೀರ್ಣಕ್ರಿಯೆಯನ್ನು ನಡೆಯುತ್ತೆ. ಯಾಕೆಂದರೆ ಫೈಬರ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಜೀರ್ಣಕ್ರಿಯೆ ನಡೆಯುತ್ತೆ, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಗೋಧಿ ಹಿಟ್ಟು ಕೊಟ್ಟಾಗ ಅದು ಮುದ್ದೆ ರೂಪದಲ್ಲಿ ಮಾರ್ಪಾಡುಗೊಂಡು ಅಂದರೆ ಒಂದು ರೀತಿ ನೀವು ಎಳೆದ್ರೂ ಸಾಗುವಂತಹ ಒಂದು ಮುದ್ದೆ ರೂಪದಲ್ಲಿ ಇರುತ್ತೆ. ಅದು ಏನಾದರೂ ರುಮೆನ್ಗೆ ಹೋಗಿ ಕೂತ್ಕೊಂತು ಅಂತಂದರೆ ಅದು ಮತ್ತೆ ರಿಟರ್ನ್ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಆ ಉದ್ದೇಶಕ್ಕೋಸ್ಕರ ಗೋಧಿಯನ್ನು ಮಾತ್ರ ಕೊಡಿ, ಗೋಧಿ ಹಿಟ್ಟನ್ನು ಕೊಡಲೇಬೇಡಿ. ಸೊ ಇದರಿಂದ ನಾವು ಖರ್ಚನ್ನು ಕಡಿಮೆ ಮಾಡ್ಕೋಬೋದು. ಹಾಗೆಯೇ ಇದರ ಜೊತೆಯಾಗಿ ನಾವು ಸೊ ಮ್ಯಾಕ್ಸಿಮಮ್ ಇನ್ನು ಜೀರ್ಣಕ್ರಿಯೆ ಮೇಯ್ನು ರಾಸುಗಳಲ್ಲಿ ಜೀರ್ಣಕ್ರಿಯೆ ನಡೀತು ಅಂತಂದರೆ ಕೊಟ್ಟಂತಹ ಆಹಾರ ಸಂಪೂರ್ಣವಾಗಿ ತಿಂದು ಜೀರ್ಣಕ್ರಿಯೆ ಆಯ್ತಂದರೆ ಅದು ಮ್ಯಾಕ್ಸಿಮಮ್ ಅಮೌಂಟಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ. ಪ್ರೋಟೀನ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ ಆಗ್ಬೋದು, ಮಿನರಲ್ಸು, ಇನ್ನೊಂದು ಮತ್ತೊಂದು ಅಡಿಷ್ನಲ್ ಆಗಿ ನಾವು ಕೊಡ್ತೀವಿ ಫೀಡ್ ಜೊತೆ, ಮತ್ತು ಫೀಡಲ್ಲಿ ಇರ್ತಕ್ಕಂಥದ್ದು ಸಿಗುತ್ತೆ. ಸೊ ಇವುಗಳನ್ನು ನಾವು ಯಾವುದರ ರೀಪ್ಲೇಸ್ಮೆಂಟ್ ಆಗಿ ಗೋಧಿಯನ್ನು ಬಳಸ್ಬೋದು ಅಂತ ಅಂದರೆ ಸೊ ಈ ಒಂದು ಮೆಕ್ಕೆಜೋಳ ಮತ್ತು ಈ ಒಂದು ದ್ವಿದಳ ಧಾನ್ಯಗಳ ಹಿಟ್ಟಿದು ನಾವು ಏನು ಫೀಡ್ ಫಾರ್ಮುಲಾದಲ್ಲಿ ಬಳಸಿದ್ವಿ ಅವುಗಳಿಗೆ ಬದಲಾಗಿ ಗೋಧಿಯನ್ನು ಸೊ ರೀಪ್ಲೇಸ್ ಮಾಡ್ಬೋದು. ಅದ್ರ ಜೊತೆ ಅಂದರೆ ಇವುಗಳ ಬದಲಾಗಿ ಅದನ್ನು ಬಳಕೆ ಮಾಡ್ಬೋದು ಅಷ್ಟೇ. ಅಂದರೆ ಈಗ ಜೋಳ ಮತ್ತು ದ್ವಿದಳ ಧಾನ್ಯಗಳು ಬೆಲೆ ಅಧಿಕವಾಗಿದ್ದಾಗ ಗೋಧಿಯನ್ನು ನಾವು ಅದಕ್ಕೆ ಆ್ಯಡ್ ಮಾಡ್ಬೋದು. ಅಂದರೆ ಅದರ ಬದಲಾಗಿ ಅದನ್ನು ತೆಗೆದು ನಾವು ಗೋಧಿಯನ್ನು ಆ್ಯಡ್ ಮಾಡಿಕೊಂಡು ನಮ್ಮ ಒಂದು ಫೀಡ್ ಫಾರ್ಮುಲಾವನ್ನು ಮಾಡ್ಕೋಬೋದು. ಸೊ ಆ ರೀತಿಯಾಗಿ ನಮಗೆ ಈ ಗೋಧಿ ಅನ್ನೋದು ಕಡಿಮೆ ದರದಲ್ಲಿ ಸಿಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ಓಕೆ, ನಿಮ್ಗೆ ಏನಾದರೂ ಆ ರೀತಿ ಕಡಿಮೆ ದರದಲ್ಲಿ ಅಂದರೆ ಯಾವಾಗಾದರೂ ಎಷ್ಟಾದರೂ ಸಿಗುತ್ತೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತಾ ಇದೆ ಕಡಿಮೆ ರೇಟ್ಗೆ ಅಂದರೆ ನೀವು ಪರ್ಚೇಸ್ ಮಾಡಿಬಿಡಿ, ಹಿಂದೂ ಮುಂದೆ ನೋಡಬೇಡಿ. ಯಾಕೆ ಅಂತ ಅಂದರೆ ಸೊ ಗೋಧಿ ಬೇಗನೆ ಹಾಳಾಗಲ್ಲ. ಇದರಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಅಂದರೆ ಆ ತೇವಾಂಶ ಕಡಿಮೆ ಇರುತ್ತೆ. ಮ್ಯಾಕ್ಸಿಮಮ್ ಇದಕ್ಕೆ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ಸ್ ಆಗಲ್ಲ. ಈ ಬೂಸ್ಟ್ ಬರೋದು ಇನ್ನೊಂದು ಅದು ಇದು ಏನೂ ಬರೋದಿಲ್ಲ. ಯಾಕೆಂದರೆ ಈ ಒಂದು ಐಟಮೇ ಅಷ್ಟು ಸೊ ಸುಮಾರು ದಿನಗಳ ಕಾಲ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಗೋಧಿಗಿರುತ್ತೆ. ಸೊ ಆ ಉದ್ದೇಶಕ್ಕೋಸ್ಕರ ನಿಮ್ಗೆ ಏನಾದರೂ ಲಾರ್ಜ್ ಅಮೌಂಟಲ್ಲಿ ಸಿಗ್ತಾ ಇದೆ ಅಂತಂದರೆ ನೀವು ಪರ್ಚೇಸ್ ಮಾಡಿ. ಸೊ ಅದು ಹಾಳಾಗುತ್ತೆ ಅನ್ನೋ ಒಂದು ಭಯ ಶಂಕೆನೇ ಇರೋದಿಲ್ಲ. ಸೊ ಪರ್ಚೇಸ್ ಮಾಡಿ ನಿಮ್ಮ ರಾಸುಗಳಿಗೆ ಕೊಟ್ಟು ಉತ್ತಮ ಹಾಲನ್ನು ಉತ್ಪಾದಿಸಿ ಉತ್ತಮ ಆದಾಯ ಗಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.